ಇದೆಲ್ಲ ಯಾರೋ ಗೊತ್ತಿಲ್ಲದವ್ರು ಮಾಡಿದಿದ್ರೆ ಈ ಹೋಗ್ಲಿ ಬಿಡುಗರು ಅವ್ರಿಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಆಗ್ಬೋದಾಯ್ತು. ಬಟ್ ಎಲ್ಲ ಗೊತ್ತಿರೋ ನಮ್ಮವರೇ, ಚರಿತ್ರೆ ಗೊತ್ತಿರೋ ನಮ್ಮವರೇ ನಮ್ಮ ಹೀರೋಸ್ನೇ ಡಿಗ್ರೇಡ್ ಮಾಡಿದ್ರೆ ಗ್ಯಾರಂಟಿ ನಮ್ಮ ಕೋಪ ಬರುತ್ತೆ. ಆ ಕೋಪ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳೋ ಅಧಿಕಾರ ನಮಗೆ ಪೂರ್ತಿಯಾಗಿದೆ. ಆಯಿತಾ? ಈ ಟೈಟಲ್ ಆಲ್ರೆಡಿ ಓದಿದ್ದೀರಾ, ಯಾರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ ಅಬೌಟ್ ಆನಂದ್ ಆಡಿಯೋ. ಫಸ್ಟ್ ಆಫ್ ಆಲ್ ಆನಂದ್ ಆಡಿಯೋ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅವ್ರು ತುಂಬ ಒಳ್ಳೆ ಕೆಲಸ ಮಾಡ್ತವ್ರೆ. ಒಬ್ಬ ಕನ್ನಡಿಗನಾಗಿ ಕನ್ನಡ ಮೂವಿ ಸಪೋರ್ಟ್ ಮಾಡಿಕೊಂಡು ಒಂದು ಪ್ರೊಡಕ್ಷನ್ ಹೌಸ್ ಆಗಿ ಈವನ್ ರಿಲೀಸಿಂಗ್ ಫ್ಯಾನ್ ಮೇಡ್ ಸಾಂಗ್ಸ್, ಅದು ತುಂಬ ಒಳ್ಳೆ ಕೆಲಸಗಳು. ನಾವು ನೀವು ಮಾಡ್ತಿರೋ ಒಳ್ಳೆ ಕೆಲಸ ನಾವು ಗುರ್ಸ್ತಾ ಇಲ್ಲ ಅಂತಲ್ಲ, ಪ್ರತಿಯೊಂದು ಒಳ್ಳೆ ಕೆಲಸಗಳು ಗುರ್ಸಿದ್ದೀವಿ. ನಿಮ್ಮ ಚಾನಲ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ, ಎಲ್ಲ ಓಕೆ ಗುರು, ಎಲ್ಲ ಚೆನ್ನಾಗಿದೆ. ಬಟ್ ದಿಸ್ ನಾಟ್ ಅಬೌಟ್ ದ ಎಂಟೈರ್ ಚಾನಲ್. ಇತ್ತೀಚೆಗೆ ನಿಮ್ಮ ಚಾನಲ್ಗೆ ಅದೇನಾಯಿತು ನನಗಂತೂ ಗೊತ್ತಿಲ್ಲ. ನೀವು ಐ ಥಿಂಕ್ ಯು ಹ್ಯಾಡ್ ದ ರಾಂಗ್ ಪೀಪಲ್. ನಿಮ್ಮ ಟ್ವಿಟರ್ ಅಕೌಂಟ್ ಅದು ಯಾರಿಗೆ ಕೊಟ್ಟಿದ್ದೀರೋ ಗೊತ್ತಿಲ್ಲ, ಕೊಟ್ಟಿರೋ ಅಂತೂ ಸಕ್ಕದಾಗಿ ಯೂಸ್ ಮಾಡ್ಕೊತಾನೆ, ಸಕ್ಕದಾಗಿ ಕಡ್ಡಿಯಲ್ಲಿ ಆಡಿಸ್ತಾನೆ. ಅದನ್ನ ಅಲ್ಲಾಡಿಸೋ ನೀವು ನೋಡ್ತಾ ಇದ್ದೀರೋ ಬಿಡ್ತಾ ಇದ್ದೀರೋ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಫ್ ಯು ಟೇಕ್ ದ ರೈಟ್ ಡಿಸಿಷನ್ಸ್ ಆ್ಯಂಡ್ ರೈಟ್ ಆ್ಯಕ್ಷನ್ಸ್, ಗ್ಯಾರಂಟಿ ನಾವು ಸಪೋರ್ಟ್ ಮಾಡ್ತೀವಿ. ಈ ಥರ ಮಾಡಿದ್ರೆ ಯಾವನ್ನೂ ಸಪೋರ್ಟ್ ಮಾಡೋಕ್ಕೋಗಲ್ಲ. ಯಾವ ಥರ? ಈ ಥರ ಏನು ಗುರು ಎಡಿಟ್ ಅದು? ಅಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಅದನ್ನು ಕರೆಕ್ಟಾಗಿ ಮಾಡೋದಲ್ವಾ? ಅದನ್ನು ಕೂಡ ಕೆಣಕೊಂಡ್ಮಾಡ್ಬೇಕಾ? ಅಪ್ಪು ಬಾಸ್ ನೀವು ಸೆಕೆಂಡ್ ಟೈರ್ ಹೀರೋ ಥರ ಕನ್ಸಿಡರ್ ಮಾಡ್ತಾ ಇದ್ದೀರಾ ನೀವು? ಹಾಂ, ಉಪೇಂದ್ರ ಅವ್ರನ್ನ ಸೆಕೆಂಡ್ ಟೈರ್ ಹೀರೋ ಮಾಡ್ಬಿಟ್ರಾ? ಯಾವ್ದು ಗುರು ನ್ಯಾಯ ಇದು? ನಾನೊಂದು ಹೇಳ್ತಾ ಇದ್ದೀನಿ, ಯಾರು ಸೆಕೆಂಡ್ ಟೈರ್ ಹೀರೋ ಅಲ್ಲ, ಯಾರು ಫಸ್ಟ್ ಟೈರ್ ಇರೋ, ಓಕೆ ಎಲ್ಲರ ಹೀರೋಗ್ಲೂ ಒಪ್ಕೊತೀನಿ. ಇವಾಗ ನಾವು ಜನರಲ್ ಆಡಿಯನ್ಸ್ ಥರ ಮಾತಾಡೋಕೆ ನಮಗೂ ಮಾತಾಡ್ತೀನಿ ನಾನು. ಎಲ್ಲ ನಾವು ದೊಡ್ಡದಾಗೆ ತೋರಿಸ್ರಿ, ಯಾಕೆ ಒಬ್ರು ಚಿಕ್ಕದಾಗಿ ಇನ್ನೊಬ್ರು ದೊಡ್ಡದಾಗಿ ಏನಕ್ಕೆ ತೋರಿಸ್ತಾ ಇದ್ದೀರಾ? ಏನದು? ಅಲ್ಲ, ಹಂಗಂದ್ರೆ ನಿಮಗೆ ಇನ್ಮೇಲೆ ಅಪ್ಪು ಬಾಸ್ ಮೂವಿ ಸಾಂಗ್ಸೇ ಬೇಕಾಗಿಲ್ಲ, ಅಪ್ಪು ಬಾಸ್ ಸಪೋರ್ಟೇ ಬೇಡ, ಅವ್ರ ಫ್ಯಾನ್ಸ್ ಸಪೋರ್ಟೇ ಬೇಡ ಅಂತನಾ? ಹಾಗಾದ್ರೆ ಡೈರೆಕ್ಟಾಗಿ ಹೇಳ್ಬಿಡಿ, ಆರಾಮಾಗಿ ನಾವೇ ಅನ್ಫಾರ್ಮ್ ಮಾಡ್ಕೊಂಡ್ಬಿಡ್ತೀವಿ. ನೀವೇನಕ್ಕೆ ಬ್ಲಾಕ್ ಮಾಡೋದು ನಮ್ಮನ್ನ? ಹೇಳಿ, ಏನಕ್ಕೆ ಬ್ಲಾಕ್ ಮಾಡೋದು? ಅಲ್ಲ ಗುರು, ಹೋಗ್ಲಿ ಬ್ಲಾಕ್ ಮಾಡ್ತೀರಾ, ಎಲ್ಲರನ್ನ ಬ್ಲಾಕ್ ಮಾಡಿ ಹೋಗ್ಲಿ. ಎಲ್ಲರಿಗೂ ಒಂದೇ ಥರ ನೋಡಿ, ಎಲ್ಲರನ್ನ ಬ್ಲಾಕ್ ಮಾಡಿ. ದರ್ಶನ್ ಸರ್ ಫ್ಯಾನ್ಸ್ ಕೂಡ ಹೇಳ್ತವ್ರೆ ಬ್ರೋ ನಮ್ಮನ್ನೂ ಬ್ಲಾಕ್ ಮಾಡ್ತಾರೆ ಅಂತ. ಬ್ಲಾಕ್ ಮಾಡಿ, ಎಲ್ಲರನ್ನ ಬ್ಲಾಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮಷ್ಟು ನೀವು ಟ್ವೀಟ್ ಹಾಕೊಂಡು ನೀವೇ ರಿಟ್ವೀಟ್ ಮಾಡ್ಕೊಂಡು ನೀವೇ ಮಜಾ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಡ್ಮಿನ್ ಚೇಂಜ್ ಮಾಡಿ. ಅವ್ನು ಯಾವ ತಿಕ್ಕಿತೋ ಇರೋ ಅಡ್ಮಿನ್, ಅವ್ನು ಯಾವನೋ ಗುರು ನೀನೋ, ನಿನಗಂತ ನಾನು ಏನು ಗುರು ಹೇಳಿ ನಿನಗೆ? ಅಲ್ಲ, ಏನಾದರೂ ತಿಳ್ಕೊಂಡು ಚೆನ್ನಾಗಿ ಪೋಸ್ಟ್ ಸಾಕು. ಅಪ್ಪು ಬಾಸ್ ಬಗ್ಗೆ ನಿಂಗೆ ಗೊತ್ತಾ ಕರೆಕ್ಟಾಗೆ? ನಿಮ್ಮ ಚಾನಲ್ ತೆಗೆದು ನೋಡು, ಎಷ್ಟು ಮಿಲಿಯನ್ಸ್ ಆಫ್ ವ್ಯೂಸ್ ಬಂದಿದೆ ನಿಮ್ಮ ಸಾಂಗ್ಸ್ಗೆ ಅಂತ. ಇನ್ನೂ ಸ್ಪೆಸಿಫಿಕ್ ಬೇಕಾ? ಚಕ್ರವ್ಯೂಹ ಸಾಂಗ್ಸ್ ಅಂತ ಹುಡುಗರು ನಿಮ್ಮ ಚಾನಲ್ಲೇ ತಾನೇ ಬಿಟ್ಟಿರೋದು, ಎಷ್ಟು ವ್ಯೂಸ್ ಬಂದಿದೆ ನೋಡು ಹೋಗು. ಏನಾದ್ರು ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇಟ್ಕೊಂಡು ಕರೆಕ್ಟಾಗಿ ಮಾಡು. ಏನಾದರೂ ಪೋಸ್ಟ್ಗಳು ಮಾಡಿದ್ರೆ ಏನು ಅಡ್ಮಿನಿಗೆ ಮಾತ್ರ ಹೇಳ್ತಾರೋದು, ನನ್ನ ಚಾನಲ್ಗಲ್ಲ. ಆಬ್ವಿಯಸ್ ಒಂದು ಚಾನಲ್ ಅಂದರೆ ಒಂದು ದೆಲ್ ಬಿ ಡಿಫ್ರೆಂಟ್ ಅಮೌಂಟ್ ಆಫ್ ಸ್ಟಾಫ್, ಟೆಕ್ನಿಷಿಯನ್ಸ್, ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಇಂಥವ್ರನ್ನ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಬಾರದು ಹೇಳಿ. ಅಲ್ಲ, ಇದು ಇವತ್ತೋ ನೆನ್ನೆದು ಅಲ್ಲ, ಇದು ದಿಸ್ ಬಿನ್ ಗೋಯಿಂಗ್ ಆನ್ ಸಿನ್ಸ್ ಲಾಟ್ ಆಫ್ ಡೇಸ್. ಯಾವತ್ತೋ ನಮ್ಮ ಯುವರತ್ನ ಟೀಸರ್ ಬಂದಾಗ ಅನಿಸುತ್ತೆ. ಆ ಟೀಸರ್ ಬಂದಮೇಲೆ ನಮ್ಮ ಯುವರತ್ನ ಟೀಸರಲ್ಲಿ ಡೈಲಾಗ್ ಇತ್ತು. ಆಬ್ವಿಯಸ್ಲಿ ನಿಮಗೆ ಆಲ್ರೆಡಿ ನೀವು ನೋಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಆ ಡೈಲಾಗ್ನ ತೊಗೊಂಡೋಗ್ಬಿಟ್ಟು ದರ್ಶನ್ ಸರ್ ಅದೋ ಟೀಸರನ್ನು ಬಿಟ್ಟಿದ್ರು ಅನಿಸುತ್ತೆ. ಸೊ ದರ್ಶನ್ ಸರ್ ಟೀಸರ್ ಚೆನ್ನಾಗಿ ವ್ಯೂಸ್ ಬಂದಾಗ ಏನೋ ರೂಲರು ನಾವೇ, ಹಂಟರು ನಾವೇ ಅಂತ ಏನೇನೋ ಪೋಸ್ಟ್ ಹಾಕಿದ್ರಪ್ಪ. ಅದು ಮತ್ತೆ ಡಿಲೀಟ್ ಮಾಡ್ಬಿಟ್ಟು, ಅದು ಇನ್ನೊಂದು ವಿಷಯ. ಹಾಕೋದೇನಕ್ಕೆ, ಡಿಲೀಟ್ ಮಾಡೋದೇನಕ್ಕೆ? ಈ ದುನಿಯಾದಲ್ಲಿ 3 ಥರ ಗಂಡಸಿಡ್ತಾರೆ. ಮೊದಲನೇ ಅವನು ಡೈಲಾಗ್ ಹೊಡಿಯೋನು, ಎರಡನೇ ಅವನು ಬಿಲ್ಡಪ್ ಡೈಲಾಗ್ ಹೊಡಿಯೋನು, ಮೂರನೇ ಅವನು ಇವನ್ ಥರ ಬೇರೆಯವ್ರ ಡೈಲಾಗ್ ಕಾಪಿ ಹೊಡಿಯೋನು. ಇಷ್ಟು ದೊಡ್ಡ ಕಂಪ್ನಿ ಕನ್ನಡ ಟೀಸರ್ಸ್ ಆ್ಯಂಡ್ ಟ್ರೈಲರ್ಸ್ನ ತುಂಬ ವರ್ಷದಿಂದ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಪ್ಪು ಫ್ಯಾನ್ಸ್ನ ಟ್ರಿಗರ್ ಮಾಡೋ ಥರ ಟ್ವೀಟ್ ಹಾಕೋ ಅವಶ್ಯಕತೆ ಏನಿತ್ತು ನಂಗೆ ಅರ್ಥ ಆಗ್ತಾ ಇಲ್ಲ. ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಸರಿ, ನೀವು ಹಾಕ್ಕೊಳ್ಳಿ, ಪೋಸ್ಟ್ಗಳು ಹಾಕ್ಕೊಳ್ಳಿ, ಟ್ವೀಟ್ಗಳು ಹಾಕ್ಕೊಳ್ಳಿ, ನಿಮ್ದೆಲ್ಲ ರೆಕಾರ್ಡ್ಸ್ ಆಗಿದೆ, ನಾವು ಒಪ್ಕೊತೀವಿ, ನೀವು ಹಾಕಿ. ಬಟ್ ಅದನ್ನು ಬಿಟ್ಟು ಬೇರೆ ಇರೋ ಫ್ಯಾನ್ಸ್ನ ಟ್ರಿಗರ್ ಮಾಡೋ ಥರ ಟ್ವೀಟ್ಗಳು ಹಾಕ್ಬೇಡಿ. ಏನಕ್ಕೆ ಎಣಕಬೇಕು? ನಾವೇನು ಮಾಡಿದ್ವಿ ಗುರು ನಿಮಗೆ? ಅಲ್ಲ, ನಾವೇನು ಮಾಡಿದ್ವಿ? RIP ಆನಂದ್ ಆಡಿಯೋ ಅಂತ ಹ್ಯಾಶ್ಟ್ಯಾಗು ನೀವು ಮಾಡಿದ್ಮೇಲೆ ತಾನೇ ನಾವು ಟ್ರೆಂಡ್ ಮಾಡಿದ್ದು. ನೀವು ಮಾಡಿಲ್ಲ ನಾವೇನಕ್ಕೆ ಮಾಡ್ತಾಯಿದ್ವಿ? ಗ್ಯಾರಂಟಿ ಟ್ರೆಂಡ್ ಆಗೋದು ಗುರು. ಇದು ದರ್ಶನ್ ಸರ್ ಫ್ಯಾನ್ಸ್ ಕೂಡ ಹೇಳಿದ, ಬ್ರೋ ನೀವು ಎಕ್ಸ್ಚೇಂಜ್ ಮಾಡೋದು ನಮ್ಗೆ ಹೇಳಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಫೀಲಿಂಗ್ಸ್. ಈ ಥರ ನೀವು ಸುಮ್ಮನೆ ಬ್ಲಾಕ್ ಮಾಡಿಕೊಂಡು ಕೂತ್ಕೊಂಡು ಇಸ್ ನಾಟ್ ಪ್ರೊಫೆಷ್ನಲಿಸಮ್. ಪ್ರೊಫೆಷ್ನಲ್ ಯಾರು ಈ ಥರ ಮಾಡಲ್ಲ. ಯಾವುದಪ್ಪ ಇವೆಲ್ಲ? ಅಲ್ಲ, ನೀವೇ ನಮ್ಗೆ ಈ ಥರ ಮಾಡ್ಬಿಟ್ರೆ ಇನ್ನು ಬೇರೆಯವ್ರು ಎಷ್ಟು ಮರ್ಯಾದೆ ಕೊಡ್ತಾರೋ ನೀವೇ ಯೋಚನೆ ಮಾಡಿ. ಇಷ್ಟು ವರ್ಷ ಕನ್ನಡ ಸಾಂಗ್ಸ್ ಹಾಕ್ಕೊಂಡು ಇವಾಗಲೂ ಆಗ್ತೀರಾ, ಮುಂದೇನೂ ಆಗ್ತೀರಾ, ಅದು ಗೊತ್ತಿರೋ ವಿಷಯನೇ, ಅದು ತುಂಬ ಒಳ್ಳೆ ವಿಷಯ. ನೀವೇ ಥರ ಮಾಡ್ಬಿಟ್ರೆ ಇನ್ನು ಬೇರೆಯವ್ರಿಗೆ ಹೋಗಿ ಏನು ಹೇಳೋಣ? ಫಸ್ಟ್ ನಿಮ್ಮವ್ರು ನೋಡ್ಕೊಳ್ರು ಅಂತಾರೆ, ನಿಮ್ಮದು ನೀವು ಮಾಡ್ಕೊಂಡ್ಮೇಲೆ ಬೇರೆಯವ್ರದ್ದು ಮಾಡಿ ಅಂತಾರೆ. ಏನು ಮಾತಾಡೋಣ? ಅಪ್ಪು ಬಾಸ್ ಲೆವೆಲ್ ಗೊತ್ತಿಲ್ಲ ಅಂದರೆ ಕಿತ್ತೋಗರ ಅಡ್ಮಿನ್ ಲೆವೆಲ್ ಗೊತ್ತಿಲ್ಲ ಅಂದರೆ ತಿಳ್ಕೊ. 4 ಸೈಮಾ, 5 ಫಿಲ್ಮ್ ಫೇರ್ಸು, 1 ನ್ಯಾಷನಲ್ ಅವಾರ್ಡ್,
ಅವ್ರ ಲೆವೆಲ್ ತಿಳ್ಕೊಂಡು ಅವ್ರ ಲೆವೆಲ್ಗೆ ತಕ್ಕಂತೆ ಎಡಿಟ್ ಮಾಡ್ಬಿಟ್ಟು ಬಿಡು. ಹೆಂಗಂದಂಗೆ ಬಿಟ್ರೆ ನಾವೇನು ನೋಡ್ಕೊಂಡು ಕುತ್ಕೊಳಲ್ಲ ಇಲ್ಲಿ. ನೆಕ್ಸ್ಟ್ ಟೈಮ್ ಬಿಟ್ಟರೆ ಅದಾಗೋದೇ ಬೇರೆ. ಅದು ಇವಾಗ ಬೇಡ, ನಾವು ಹೇಳ್ಬಿಟ್ಟೇನೋ ಮಾಡಲ್ಲ ಗುರು, ಮಾಡಿದ್ಮೇಲೆ ಗೊತ್ತಾಗುತ್ತೆ. ಲಾಸ್ಟ್ ಟೈಮ್ ಏನೋ ನೀವು ಡಿಲೀಟ್ ಮಾಡಿದಾಗ ಸುಮ್ಮನೆ ಆದ್ವಿ, ಡಿಲೀಟ್ ಮಾಡಿದ್ಮೇಲೆ ಬ್ಲಾಕ್ ಮಾಡಿದ್ದು ನೆಕ್ಸ್ಟ್ ಟೈಮ್ ಯಾರು ಕೆಟ್ಟ ಪೋಸ್ಟ್ ಹಾಕ್ಬಾರ್ದು ಅಂತ. ನಿಮಗೆ ರಿಪ್ಲೈ ಮಾಡೋಕ್ಕೆ ನೀವು ಡಿಲೀಟ್ ಮಾಡಿದ್ರೆ ರಿಪ್ಲೈ ಮಾಡದೇ ಇರ್ಬೋದೇನೋ ನಾವು, ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಟ್ರೆಂಡ್ ಅಂತ ಆಗುತ್ತೆ ಅಪ್ಪು ಫ್ಯಾನ್ಸ್ಗೆ, ಮಾಡ್ತಾರೆ. ಇನ್ನೊಂದ್ಸಲ ಕೆಣ್ಕಿ ಸಾಕಾಗಿದೆ. ಒಂದ್ಸಲ ಕೆಣ್ಕಿದ್ರೆ ಸುಮ್ಮನೆ ಆದ್ವಿ, ವಿಡಿಯೋ ಮಾಡೋದು ಅದಕ್ಕೂ ನಿಮ್ದೇನೋ ಅದನ್ನು ಡಿಲೀಟ್ ಮಾಡಿದ್ರಿ ಮುಗೀತು ಅಲ್ಲಿಗೆ. ಇದನ್ನು ಮಾಡಿದ್ರೆ ಇದನ್ನು ಡಿಲೀಟ್ ಮಾಡಿದ್ರೆ ಮುಗೀತು. ಏನು ಅಲ್ಲ, ಹಾಕೋದೇನಕ್ಕೆ, ಡಿಲೀಟ್ ಮಾಡೋದೇನಕ್ಕೆ, ಏನು ಕಾಮಿಡಿ ಆಡ್ತಾಯಿದ್ದೀರಾ ಇಲ್ಲಿ, ಏನು ಮಾಡ್ತಿದ್ದೀರಾ ನೀವು? ಅಲ್ಲ, ಯು ಆರ್ ಅ ಬಿಗ್ ಯೂಟ್ಯೂಬ್ ಚಾನಲ್ ಅನ್ನೋದಕ್ಕಿಂತ ನಿಮ್ಮ ಮೇನ್ ಬಿಸ್ನೆಸ್ ಬಂದು ಮ್ಯೂಸಿಕ್ ಪ್ರೊಡಕ್ಷನ್, ಮ್ಯೂಸಿಕ್ ರೈಟ್ಸ್ ತೊಗೊತೀರ ಅಷ್ಟು ಕೋಟಿಗಳು ಕೊಟ್ಟು. ಹೆಂಗೆ ಇರ್ಬೇಕು ಹೇಳಿ ನೀವು? ಇರೋದು ಎಲ್ಲರೂ ಒಂದೇ ನಿಮಗೆ. ನಮಗೆ ಅಪ್ಪು ಬಾಸ್ ಅಂದರೆ ಗ್ರೇಟ್ ಗುರು, ಅವ್ರ ಫ್ಯಾನು. ಈಸ್ ಆರ್ ಬಾಸ್ ಅಷ್ಟೇ. ಬಾಸ್ ಅಂದರೆ ಏನು, ನೀವೇನೇನೋ ಥಿಂಕ್ ಮಾಡ್ಬಿಡಿ. ಬಾಸ್ ಅಂದರೆ ಪ್ರೀತಿಯಿಂದ ಬಾಸ್ ಅಂತೀವಿ ಅಷ್ಟೇ, ನಾವು ಬೇರೆ ಏನೂ ಇಲ್ಲ. ನಮ್ಗೆ ಅವ್ರು ನಂಬರ್ 1. ಬಟ್ ನೀವೊಂದು ಪ್ರೊಡಕ್ಷನ್ ಹೌಸ್ ಆಗಿ ಎಲ್ಲರನ್ನ ಈಕ್ವಲ್ ಆಗಿ ನೋಡಬೇಕು. ಅಲ್ಲಿ ತೊಗೊಂಡೋಗಿ ನಾನು ಇದು ಹೇಳ್ತಾಯಿಲ್ಲ ಇವಾಗ, ಅಪ್ಪು ಬಾಸ್ನ ದೊಡ್ಡದಾಗಿ ಮಾಡ್ಬಿಡಿ ಎಲ್ಲರೂ ಚಿಕ್ಕ ಮಾಡಿ ಅಂತ ಹೇಳ್ತಾಯಿಲ್ಲ. ಹೇಳೋದು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಎಲ್ಲನೂ ಒಂದೇ ಥರ ನೋಡ್ರಪ್ಪ. ನೀವೊಂದು ಪ್ರೊಡಕ್ಷನ್ ಹೌಸ್, ಅದು ಹೇಳ್ಕೊಡ್ಬೇಕು ನೀವು ಹೆಂಗಿರ್ಬೇಕು ಅಂತ. ಹೈರ್ ದ ಪ್ರಾಪರ್ ಅಡ್ಮಿನ್ಸ್ ಫಸ್ಟ್. ಅಡ್ಮಿನಾರು ಇದಾನಲ್ಲ, ಅವ್ನು ಚೇಂಜ್ ಆಗ್ತಾನೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಕೆಣ್ಕಿನ ಬೇಡ ಬಿಡಿ. ಐ ಜಸ್ಟ್ ಕನ್ವೇಡ್ ದ ಮೆಸೇಜ್. ಕರೆಕ್ಟಾಗಿ ಕನ್ವೆ ಮಾಡಿದ್ದೀನಿ ಅನಿಸುತ್ತೆ. ಕೆಟ್ಟ ಪದಾಗಳು ಯೂಸ್ ಮಾಡೋದಕ್ಕೆ ಆಗೋದೇ ಇಲ್ಲ, ಬಿಕಾಸ್ ನಮ್ಮ ಬಾಸ್ ಹಿಂದೆ ಇದ್ದಾರೆ. ಸೊ ಇಟ್ ಡಸ್ ಲೈಕ್ ಆಲ್ ದಟ್. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸಿದ್ದೀನಿ. ನಾನು ನಿಮ್ಮ ವಿಜಯ್, ಸೈನಿಂಗ್ ಆಫ್.